ಸರ್ ನಾವ್ ಮಾತಾಡಿ ಮಾತಾಡಿ ಕೆಟ್ಟವರದವ್ರು ಸರ್ ಶೋ ಅಲ್ಲಿ. ಸರ್ ಅವ್ನಿಗೆ ಮಾತಾಡಕ್ ಬರಲ್ಲ ಅಂತ ಏನಿಲ್ಲ, ಅವ್ನ್ ಮಾತಾಡಲ್ಲ ಅಷ್ಟೇ. ಹನುಮಂತು ನಮ್ಗಿಂತ ಖರಾಬಾಗಿ ರಿಯಾಕ್ಟ್ ಮಾಡ್ತಾನೆ ಅದು ಗೊತ್ತಾಗಲ್ಲ ಅಷ್ಟೇ. ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತ ಬಂದಿದ್ದಿಲ್ಲ. ಹೌದು, ಯಾರು ಅಂದ್ರು ದಡ್ಡ ಅಂದ್ರು ಅಂತೇಳಿ ದಡ್ಡ ಅನ್ಕೊಂಡ್ರನ್ನೆಲ್ಲ ಆಚೆ ಕಳಿಸ್ದ. ಅದಾಡ ನಾನ್ ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ. ಏನಾರ ಆಗ್ಲಿ, ಅವನವ್ನ ಹೆಸರಾರ ಆಗ್ಲಿ ಏನಾರ ಆಗ್ಲಿ, ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರ ನಾನು ಬಿಗ್ ಬಾಸ್ ಮನಿ ಊಟ ಗೆಲ್ಸೈತ್ರಿ ನನಗೆ. ಬಟ್ ಆದ್ರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡ್ಬೇಕಾಗಿತ್ತು. ಅದನ್ನ ನಿನ್ನೆ ನನಗ್ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಅದನ್ನ ಆ ಜಾಕೆಟ್ ನ ಮಾಡಕ್ಕೆ 1.5 ತಿಂಗಳಾಗಿದೆ. ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟದ್ ಬೇಡ. ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ. ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳಕ್ಕೆ ಆಗಲ್ಲ. ಸರ್ ರಜತ್ ಅವ್ರು ಇದ್ರೆ ಏನ್ ಮಾಡ್ತಿದ್ರು ಅಂತ. ಸರ್ ನಾವ್ ಮಾತಾಡಿ ಮಾತಾಡಿ ಕೆಟ್ಟವರದವ್ರು ಸರ್ ಶೋ ಅಲ್ಲಿ. ಶಿಷ್ಯ ಎಷ್ಟ್ ನೀಟಾಗಿ ಬಂದ ಸರ್. ಅವ್ನಿಗೆ ಮಾತಾಡಕ್ ಬರಲ್ಲ ಅಂತ ಏನಿಲ್ಲ, ಅವ್ನ್ ಮಾತಾಡಲ್ಲ ಅಷ್ಟೇ. ಅವ್ನ್ ಪಾಡಿಗೆ ಒಂದ್ ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯಾನೇ. ಯಾವ್ದೋ ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ್ ಗೇಮ್ ನ ಆಡ್ತಾನೆ. ನಾವು ಮಾತಾಡ್ ಗೇಮ್ ಆಡ್ತೀವಿ. ಸೊ ಅದನ್ನ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ. ಹನುಮಂತು ನಮ್ಗಿಂತ ಖರಾಬಾಗಿ ರಿಯಾಕ್ಟ್ ಮಾಡ್ತಾನೆ ಅದು ಗೊತ್ತಾಗಲ್ಲ ಅಷ್ಟೇ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರು ವಿನ್ ಆಗ್ತಿರ್ಲಿಲ್ಲ ಹೌದು, ಆ ಕರ್ನಾಟಕದಲ್ಲಿ. ಹೌದೌದು. ಅಲ್ಲ, ಏನಕ್ಕೆ ಹಂಗ ಅನಿಸ್ತು ನಿಮ್ಗೆ? ಅದ್ ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಅದ್ ಹೆಂಗೆ ಪವರ್ ಏನಿದೆ ಹನುಮಂತವ್ರಲ್ಲಿ? ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರ್, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಕಮಿಡಿಯನ್, ಒಳ್ಳೆ ಆಕ್ಟರ್, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಅವ್ರು ಸುಪೀರಿಯರ್ ಎಲ್ಲರೂ ಅವ್ರಿಗೆ ಅದಕ್ಕೆ ಹೇಳಿದ್ ನಾನು, ನನಗಿಂತ ಸುಪೀರಿಯರ್ ಹನುಮಂತು. ಹೌದು 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 ಹೌದೌದು. ಅದ ಕರ್ನಾಟಕದಲ್ಲಿ ಇವನೇ ಗೆಲ್ಲವನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಅಂತ ಹೇಳ್ತಿದ್ರು. ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ ಅವನಿಗೂ ಟ್ಯಾಲೆಂಟ್ ಇದೆ, ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ರಿ ಅಂತ ತಗೊಂಡೋಗ್ಬಿಟ್ಟ. ಸೊ ಆತರಿಂದ ಇನ್ನೇನ್ ಮಾತಾಡ್ತೀರಾ? ಹನುಮಂತು, ಕಂಗ್ರ್ಯಾಚುಲೇಷನ್. ಅಂಡ್ ವಿನ್ ಆಗಿದ್ದೀರಾ, ಏನ್ ಹೇಳ್ತೀರಾ? ಫೈನಲ್ ಆಗಿ ನೀವೆಲ್ಲ ಅನ್ಕೊಂಡಿದ್ರ ನೀವು, ಇಲ್ಲ ಜನಗಳು ನಂಗೆ ಓಟ್ ಹಾಕ್ತಾರೆ, ಏನೇ ನಾಮಿನೇಟ್ ಮಾಡಿದ್ರು ಜನಗಳು ನೋಡ್ಕೊಂತಾರೆ ನನ್ನ, ಜನಗಳು ಓಟ್ ಹಾಕ್ತಾರೆ ಅಂತ. ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ ಕನ್ಸಾಗಿತ್ತು. ಏನ್ ಹೇಳ್ತೀರಾ? ಬಿಗ್ ಬಾಸ್ ಟ್ರೋಫಿ ಪಡೆಯೋದು. ಮೈಕಲ್ ಹೇಳ್ಬೇಕು. ಅಲ್ಲ, ಮನೆಯವರು ಓಕೆ ಅಂದಿದಾರಲ್ಲ ಈಗ. ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತ ಬಂದಿದ್ದಿಲ್ಲ. ಹಂಗೇನಿಲ್ಲಕ್ಕ, ಮತ್ತಂಗೇನಿಲ್ಲ ಅಂತಾನೆ. ಸರಿ, ದುಡ್ಡು ನೀನ್ ಇಟ್ಕೋ, ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ಅಕ್ಕ ನಾ ಆಟ ಗೆದ್ದೀನಿ. ಅದು ಕಪ್ ನಾ ಆಟ ಗೆದ್ದ ಕಪ್ ಕೊಟ್ಟಾರಕ್ಕ. ಹೌದು, ಯಾರು ಅಂದ್ರು ದಡ್ಡ ಅಂದ್ರು ಅಂತೇಳಿ ದಡ್ಡ ಅನ್ಕೊಂಡ್ರನ್ನೆಲ್ಲ ಆಚೆ ಕಳಿಸ್ದ. ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ? ಹನುಮಂತ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಾಡ ನಾನ್ ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ ಜಿ ಕನ್ನಡದಾಗ ಇದ್ನಲ್ಲ, ಅದ ತವರು ಮನಿ ಇದ್ದಂಗಿತ್ತ. ಇದು ಗಂಡನ ಮನಿಗೆ ಬಂದೀನಿ, ಕಲರ್ಸ್ ಕನ್ನಡ. ಅನ್ನೋ ಉದ್ದೇಶಕ್ಕೆ ನಾನು ಅದನ್ನ ಬಾಳ್ ನೋಡ್ತಿದ್ವಿ. ಇದೇನೋ ನಮ್ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗ್ ಒಂದ್ಸಲ ಏನಾರ ಆಗ್ಲಿ, ಅವನವ್ನ ಹೆಸರಾರ ಆಗ್ಲಿ ಏನಾರ ಆಗ್ಲಿ, ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರ ಅದಕ್ ಬಂದೆ ಅಣ್ಣ. ಅದ
ಹೋದೆ ನಾ ಏನ್ ತಲ್ಯಾಗ ಹಂಗ ಇರ್ಬೇಕು ಹಿಂಗ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡ್ ಹೋಗಿದ್ರ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲ್ಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗ ಹೋಗ್ಲಿಲ್ಲ, ಏಕೋಭಾವಲಿಂದ ಹೋದೆ. ನನಗೆ ಏನ್ ತಿಳಿತೈತೆ ಅದನ್ನ ಆಡ್ದೇಣ. ಎಲ್ಲಾ ಚಲೋ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನ್ರಿ. ಹನುಮಂತು ಓಕೆ. ಕರ್ದಿದ್ರಿ ನಾನು ಈ ಸಲ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸದಂತ, ಮುಂದಲ ವರ್ಷ ನಡೆಸಲ್ಲಂತ ಅವ್ರ ಯಾವ್ದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನಿ ಊಟ ಗೆಲ್ಸೈತ್ರಿ ನನಗೆ. ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ? ಅಂದ್ರ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಟಾಸ್ಕ್ ಇನ್ನ ಏನು ಗೊತ್ತಾಗ ಟೈಮೇ ಇರ್ಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದ್ರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡ್ಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡೆ. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಮೇಡಮ್. ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ, ಈ ತರ ನನ್ಗೆ ಆ ಜಾಕೆಟ್ ಮೇಲೆ ತುಂಬಾ ಇಷ್ಟ ಆಗಿತ್ತು. ಆ ಜಾಕೆಟ್ ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರ್ಲಿಲ್ಲ ನಂಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ ಮಟನ್ ತಿನ್ಬೇಕು ಅಂತ ಏನೋ ಆಸೆ ಇರ್ಲಿಲ್ಲ, ಯಾಕಂದ್ರೆ ನಮ್ಗೆ ತುಂಬಾ ಆಸೆಗಳು ಇತ್ತು. ಬಟ್ ಆದ್ರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರ್ಲಿಲ್ಲ ನಮ್ಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದ್ರೆ ಅದನ್ನ ನಿನ್ನೆ ನನಗ್ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಅದನ್ನ ಆ ಜಾಕೆಟ್ ನ ಮಾಡಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟದ್ ಬೇಡ, ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ. ದೋಸ್ತಂದ್ರ ನಂದ ಒಂದ ಸ್ವಭಾವ ರೀ. ಅವ ಅಳತಿದ್ದ, ನಾನು ಅಳತಿದ್ದಿಲ್ಲ. ನಮ್ಮ ಮನಸ್ಸಿನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದ್ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರಾ ಕಳ್ಳ? ಸರ್ ಹೇಳಿ ಸರ್. ಹನುಮಂತು ಈಗ 50 ಲಕ್ಷ ಬಂದಿದೆ. ಯಾವಾಗ ಅವ್ರ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ನೀವು ಪುಣ್ಯ ಕಟ್ಕೋತೀರಾ? ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದ್ವೆ ಆಯ್ತಾ ಇರೋದು ನೀವು? ಸರ್ ಏನು ಇಲ್ಲ ಸರ್, ತಂದೆ ಹೋದಾಗ ಎಲ್ಲಾ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ. ನನ್ಗೂ ಅದೇ ಜವಾಬ್ದಾರಿಗಳಿತ್ತು. ಅಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಿಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ನೆಲ್ಲ ನಾವು ತೋರಿಸ್ತಾ ಹೋದ್ರೆ ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲಾ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗಳು ಇದೇ ಜೀವನಗಳೇ ಇರುತ್ತೆ, ಎಲ್ಲಾರ್ದು ಒಂದೊಂದರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನಮ್ಮ ತಾಯಿ ಇವನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು. ಅಂಡ್ ಈಗೇನ್ ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬಾ ಖುಷಿ ಇದ್ದಾರೆ. ಸರ್ ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್. ಈಸ್ ಅ ಫೈಟರ್, ಆಯ್ತಾ. ಅವನು ಜಗಳ ಆಡ್ಕೊಂಡೆ, ಹೋರಾಡ್ಕೊಂಡೆ ಇಡೀ ಶೋನ ನಡ್ಸ್ಕೊಂಡ್ ಬಂದ. ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಅಮ್ಮನ ಸಾಕ್ಬೇಕು ಸರ್. ಅವನು ಗಂಡಸೆ ಸರ್, ಅವ್ನಿಗೆ ಕೆಲಸ ಐತೆ, ಅವ್ನಿಗೆ 1000 ಸಿಗುತ್ತೆ, ಅವ್ನು ಮಾಡ್ಕೊಂತಾನೆ. ಇದ್ರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆತರ ಯಾವ್ದು ಇಲ್ಲ ಇಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವ್ದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ. ಇವನ್ಗೂ ಅಷ್ಟೇ, ಇವನ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ. ಜನಗೂ ಗೊತ್ತು ಇವ್ನ್ ಕಿಲಾಡಿ ಇವ್ನ್ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ. ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ, ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ. ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರನ್ನಪ್ ಆದ್ನೇ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್, ಯಾರ ಮೇಲೂ ಯಾರಿಗೂ ಇಲ್ಲ. ಓಕೆ, ಆಲ್ಮೋಸ್ಟ್ ನಾವು ಲಾಸ್ಟ್ ಕ್ವೆಶ್ಚನ್. ನಿಮ್ಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ. ನಿಮ್ಗೆ ಪೋಸ್ಟ್ ಮೂಲಕ ನಿಮ್ಗೆ ಥ್ಯಾಂಕ್ ಯು ಅಂತ ಅಂದ್ರೆ ಒಂದು ಅಭಿನಂದನೆ ಸಲ್ಲಿಸಿದೆ. ನಿಮ್ಗೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವ್ ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯ್ತು. ನಾನ್ ನೋಡಿದ್ದಿಲ್ಲಕ್ಕ, ನನ್ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತ ಅವ್ರ ಇಲ್ಲ ದೋಸ್ತ ಫೋನ್ ಹಚ್ಚಿ ಹಂಗ ಹಾಕಾರಂದ್ರ ಬಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು ಅಷ್ಟ, ಮತ್ತೇನಿಲ್ಲ. ಥ್ಯಾಂಕ್ ಯು. ನೀವು ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರ? ಅಂದ್ರೆ ರನ್ನರ್ ಅಪ್ ಆಗಿದ್ದೀರಾ, ಬಟ್ ವಿನ್ನಿಂಗ್ ಅಂದ್ರೆ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆ ಒಳಗೆ?
ಮೇಡಮ್ ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು, ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದು ಚಟುವಟಿಕೆ ಇನ್ ಮಿಕ್ಕಿದ್ರ ಮುಖಾಂತರ ಗೊತ್ತಾಗತ್ತೆ ಅಷ್ಟೇನೆ. ಅದನ್ ಬಿಟ್ರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ನಾವೇನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ ಫೀಲಿಂಗ್ಸ್ ಅಷ್ಟೇನೆ. ಅಂಡ್ ಎಂಡ್ ಆಫ್ ದ ಡೇ ನನಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು. ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ. ಅಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ, ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ. ಆಕ್ಚುಲಿ ನಿಮಗ್ ಬಂದಿರೋ ಓಟು ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರಿಗೆ ಬಂದಿರೋ ಓಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನ್ ಅಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನ್ ಹೇಳ್ತೀರಾ ಅಂತ? ಮ್ಯಾಮ್ ಹಂಗ್ ಹೇಳಕ್ಕಾಗಲ್ಲ. ಆಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು. ಸೊ ಅವರು ಏನ್ ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು 10 season ಅದ್ರ 11th season ಕ್ಯಾರಿ ಮಾಡಿದೆ. ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ. ಅಂಡ್ 5 crores ಇಸ್ ನಾಟ್ ಅ ಈಸಿ ಕೌಂಟ್. ಸೊ ಅದು 5 ಕೋಟಿ ಅವನಿಗೆ ಬಂದಿದೆ ಅಂಡ್ 2 ಕೋಟಿ ನನಗೆ ಬಂದಿದೆ. ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಇರೋದು ಬಿಗ್ ಬಾಸ್ ಮೇಲೆ. ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇನೆ. ಸೊ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಅಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ. ಸೊ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾನೇ ಖುಷಿ ಇದೆ ಮ್ಯಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.